ಹಾಯ್ ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಮತ್ತೊಂದು ರೀಲ್ಗೆ. ಸೊ ಇವತ್ತಿನ ಏನು ತಿಳಿಸ್ಕೊಳ್ತಾ ಇದ್ದೀನಿ ಅಂತಂದರೆ, ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಸೊ ಮೆಣಸಿನ ಬಳ್ಳಿಗೆ ಅಂದರೆ ಮೆಣಸಿನ ಗ್ಯಾಫ್ಟೆಡ್ ಬಳ್ಳಿ, ಹಿಪ್ಲಿ ಗಿಡದ ಬಳ್ಳಿಗೆ ಮಿಲಿ ಬಗ್ಸ್ ಅಟ್ಯಾಕ್ ಆಗಿದೆ. ಸೊ ಆ್ಯಕ್ಚುಲಿ ಮಿಲಿ ಬಗ್ಸು ಸ್ವಲ್ಪ ಅಟ್ಯಾಕ್ ಆಗೋದು ಜಾಸ್ತಿ ಹಿಪ್ಲಿ ಗಿಡಕ್ಕೆ, ಗ್ರಾಫ್ಟೆಡ್ ಬಳ್ಳಿಗೆ. ಸೊ ಮಾಮೂಲಿ ಮೆಣಸಿನ ಬಳ್ಳಿಗೂ ಕೂಡ ಅಟ್ಯಾಕ್ ಆಗುತ್ತೆ, ಬಟ್ ಕಂಪೇರ್ ಮಾಡಿಕೊಂಡ್ರೆ ಹಿಪ್ಲಿ ಗಿಡಕ್ಕೆ ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ಪ್ರತಿ ವರ್ಷವೂ ಕೂಡ ನಾವು ಡ್ರಂಚಿಂಗ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ನೋಡಿ ಏನು ಹಿಪ್ಲಿ ಗಿಡದ ಬೇರು ಬಂದಿರುತ್ತಲ್ಲ, ಸೊ ಆ ಬೇರಿಗೆ ನೀಟಾಗಿ ಅಂಟ್ಕೊಂಡಿರುತ್ತೆ, ಕಾಣ್ತಾ ಇದೆಯಲ್ಲ ವೈಟಾಗಿ. ಸೊ ಅದು ಬಂದು ಮಿಲಿ ಬಗ್ಸು. ಸೊ ನೀವು ಅದನ್ನು ಏನಾದ್ರು ಪ್ರಿಕಾಷನ್ ತಗೊಳ್ಳಿಲ್ಲ ಅಂತಂದರೆ, ಸೊ ನಿಮಗೆ ಗಿಡ ಏನಾಗುತ್ತೆ, ಫುಲ್ಲು ಹಳದಿ ಆಗಿಬಿಟ್ಟು ಎಲೆ ಬತ್ತೋಗ್ಬಿಟ್ಟು ನಿಮಗೆ ಪೆಪ್ಪರ್ ಎಲ್ಲ ಡ್ರಾಪಿಂಗ್ ಆಗೋಕ್ಕೆ ಶುರು ಆಗುತ್ತೆ ಮಿಲಿ ಬಗ್ಸ್ ಅಟ್ಯಾಕ್. ಸೊ ಹಾಗಾಗಿ ಪ್ರಿಕಾಷನ್ ಆಗಿ ಸೊ ಡ್ರೆಂಚಿಂಗ್ ಮಾಡ್ಕೊಳ್ತೀವಿ. ಯಾವುದು ಡ್ರೆಂಚಿಂಗ್ ಮಾಡ್ತಾಯಿದ್ದೀವಿ ಅಂತಂದರೆ ಕ್ಲೋರೋಫೈರಿಫಸ್ 50%. ಸೊ ಕ್ಲೋರೋಫೈರಿಫಸ್ ಲಿಂಡೈನ್ ಅಂತ ಹೇಳ್ಬೋದು, ಅಥವಾ ಆಮ್ಲ ಅಥವಾ ಕರಾಟೆ, ಕೊರೋಂಡ ಈ ಥರ ಯಾವ್ದಾರು ಬರುತ್ತೆ. ಸೊ ಇದನ್ನು ಕೂಡ ನೀವು ಪರ್ 200 ಲೀಟರ್ ಬ್ಯಾರಲ್ಗೆ ಸೊ ಮಿನಿಮಮ್ ಅಂದರೂ 500 ಗ್ರಾಮಿಂದ 500 ml 600 ml ವರೆಗೂ ಹಾಕಿಬಿಟ್ಟು ಡ್ರಂಚ್ ಮಾಡ್ಕೋಬೋದು. ಸೊ ಅದ್ರ ಜೊತೆಗೆ ಇಲ್ಲಿ ನಾವು ಮಿಕ್ಸ್ ಮಾಡ್ತಿರೋವಂಥದ್ದು ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಏನಕ್ಕೆ ಅಂದರೆ ಬೇರಿಂದನೇ ಕೊಡೋದ್ರಿಂದ ಗಿಡ ಬೇಗ ಡೆವಲಪ್ಮೆಂಟ್ ಆಗುತ್ತೆ. ಜೊತೆಗೆ ಒಂದು ವಾಟರ್ ಸೊಲ್ಯುಬಲ್ ಗೊಬ್ಬರ 90 ಆಗಲಿ ಅಥವಾ ಯಾವುದಾದ್ರೂ ಆಗಲಿ, ಯಾವ ಟೈಮಿಗೆ ಯಾವ್ದು ಬೇಕಾಗುತ್ತೆ ಅಂತ ನೋಡಿಕೊಂಡು ಕೊಟ್ಕೋಬೋದು ನೀವು. ಸೊ 3 ಮಿಕ್ಸ್ ಮಾಡಿಕೊಂಡು ಡ್ರೆಂಚಿಂಗ್ ಮಾಡ್ತಿರೋವಂಥದ್ದು. ಸೊ ಮಿಲಿ ಬಗ್ಸ್ ಈ ಬಳ್ಳಿಲಿದೆ, ಕಾಣ್ತಿದೆಯಲ್ಲ. ಸೊ ಹಾಗಾಗಿ ಇದಕ್ಕೆ ಡ್ರೆಂಚಿಂಗ್ ಮಾಡ್ತಿರೋವಂಥದ್ದು. ಸೊ ಡ್ರೆಂಚಿಂಗ್ ಮಾಡಿ ನೀವು ವಿತಿನ್ 1.5-2 hours ಒಳಗಡೆ ನಿಮಗೆ ಫುಲ್ ಮಿಲಿ ಬಗ್ಸ್ ಎಲ್ಲ ಸತ್ತೋಗ್ಬಿಡುತ್ತೆ. ಆ್ಯಕ್ಚುಲಿ ಇದನ್ನು ನವಂಬರ್ ಟೈಮ್ ಅಥವಾ ಡಿಸೆಂಬರ್ ಟೈಮಲ್ಲಿ ಮಾಡ್ಕೋಬೋದು. ಅಂದರೆ ಯಾವಾಗ ನಿಮಗೆ ಮಳೆ ಕಡಿಮೆ ಆಗಿ ಬಿಸಿಲು ಶುರು ಆಗುತ್ತೋ, ಸೊ ಆವಾಗ ನಿಮಗೆ ಮಿಲಿ ಬಗ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನೋಡ್ತಾ ಇರಲ್ಲ ಹೀಗೆ. ಸೊ ಇಲ್ಲಾಂದರೆ ಡಿಸೆಂಬರ್ ಏಪ್ರಿಲ್ ಮೇ ಟೈಮಲ್ಲೂ ಕೂಡ ಮಾಡ್ಕೋಬೋದು. ಮಾಡ್ಕೊಳ್ಳಿಲ್ಲ ಅಂದರೆ ಬೀಳ್ಗಳೆಲ್ಲ ಹಾಳಾಗುತ್ತೆ ಅಂತ ಹೇಳ್ಬೋದು.